ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ನಾವಿವತ್ತು 9ನೇ ತರಗತಿಯ ಅಧ್ಯಾಯ 10 ಗುರುತ್ವ ಅಧ್ಯಾಯವನ್ನು ನಾವು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಗುರುತ್ವ ಅಂದ್ರೆ ಏನು ಅನ್ನೋದಕ್ಕಿಂತ ಮುಂಚಿತವಾಗಿನ ಒಂದು ಸಣ್ಣ ಉದಾಹರಣೆಯನ್ನ ಕಲ್ಪಿಸಿಕೊಳ್ಳೋಣ. ಉದಾಹರಣೆ ಅಥವಾ ಒಂದು ನಡೆದ ಘಟನೆ. ಒಂದು ಬಾರಿ ನ್ಯೂಟನ್ ಅಂತಕ್ಕಂಥ ಮಹಾನ್ ವಿಜ್ಞಾನಿಗಳು ನ್ಯೂಟನ್ ಒಂದು ಸೇವಿನ ಮರದ ಕೆಳಗೆ ಕುಳಿತಿದ್ದರು. ಅವರ ಮೇಲೆ ಧತ್ ಅಂತ ಅಂದು ಒಂದು ಸೇಬನ್ನು ಬಿತ್ತು. ಆಗ ಅವರು ಆ ಬಿದ್ದ ಸೇಬುವಿನಿಂದ ಅವರು ಯೋಚನೆ ಮಾಡುವಂತಾಯಿತು, ಏಕೆ ಸೇಬುವನ್ನು ಭೂಮಿಯ ಕಡೆಗೆ ಆಕರ್ಷಣೆ ಒಳಪಟ್ಟಿತು. ಅದೇ ರೀತಿ ಚಂದ್ರನು ಕೂಡ ಭೂಮಿಯಿಂದ, ಇದು ಭೂಮಿ ಅಂತ ತಿಳ್ಕೊಂಡ್ರೆ ಚಂದ್ರನು ಕೂಡ ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವುದಿಲ್ಲವೇ ಎಂದು ಯೋಚನೆ ಮಾಡಿದರು. ಈ ಸೇಬವನ್ನು ಭೂಮಿಯ ಮೇಲೆ ಬೀಳುವ ಆಕರ್ಷಣೆ ಬಲವು ಮತ್ತು ಚಂದ್ರನನ್ನ ಭೂಮಿಯ ಆಕರ್ಷಿಸ ಬಲವು ಎರಡೂ ಒಂದೇ ಆಗಿದೆ ಎಂದು ಅವರು ನಿರ್ಧರಿಸಿದರು. ಚಂದ್ರ ಭೂಮಿಯನ್ನ ಸುತ್ತುವಾಗ ತನ್ನ ಪಥದಲ್ಲಿ ಪ್ರತಿ ಬಿಂದುವಿನಲ್ಲಿ ಭೂಮಿಯ ಕಡೆಗೆ ವಾಲುತ್ತದೆ. ಆದ್ದರಿಂದ ಚಂದ್ರ ಭೂಮಿಯಿಂದ ಆಕರ್ಷಣೆ ಒಳಪಟ್ಟು ಭೂಮಿಯ ಸುತ್ತ ಚಲಿಸುತ್ತದೆ. ಸೇಬವನ್ನು ಭೂಮಿಯ ಕಡೆಗೆ ಬೀಳುವ ಬಲವು ಮತ್ತು ಭೂಮಿಯ ಚಂದ್ರನ ಆಕರ್ಷಿಸುವ ಬಲವು ಎರಡೂ ಒಂದೇ ಆಗಿದೆ. ಅದೇ ಗುರುತ್ವ ಅಂತ ಅಂದು ನ್ಯೂಟನ್ ರವರು ತಿಳಿಸಿದರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲೊಂದು ಸಣ್ಣ ಚಟುವಟಿಕೆ ಮಾಡೋಣ. ಕೇಂದ್ರಾಭಿಮುಖ ಬಲ ಎಂದರೇನು ತಿಳ್ಕೊಳ್ಳಿಕ್ಕೆ ಈ ಚಟುವಟಿಕೆಯನ್ನ ಮಾಡೋಣ. ಓಕೆ, ಓಕೆ. ಇಲ್ಲಿ ಒಂದು ದಾರವನ್ನು ತೆಗೆದುಕೊಳ್ಳೋಣ, ಅದರ ತುದಿಗೆ ಒಂದು ಕಲ್ಲನ್ನು ಕಟ್ಟೋಣ, ಇನ್ನೊಂದು ತುದಿಯನ್ನು ಕೈಯಲ್ಲಿ ಹಿಡಿಯೋಣ. ಆ ದಾರವನ್ನ ಇನ್ನೊಂದು ತುದಿಯನ್ನು ಕೈಯಲ್ಲಿ ಹಿಡಿದು ಕಲ್ಲನ್ನ ತಲೆಯ ಸುತ್ತ ಸುತ್ತುವಂತೆ ಗಿರನ್ನ ತಿರುಗಿಸೋಣ. ಕಲ್ಲು ಮೊದಲು ಸ್ಥಿರ ಜವವನ್ನು ಪಡೆದು ಪ್ರತಿ ಬಿಂದುವಿನಲ್ಲಿ ತನ್ನ ದಿಕ್ಕನ್ನ ಬದಲಾಯಿಸುತ್ತಾ ತಲೆಯ ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತದೆ ಮತ್ತು ಚಲಿಸುವಾಗ ಅದು ಪ್ರತಿ ಬಿಂದುವಿನಲ್ಲಿ ತನ್ನ ದಿಕ್ಕನ್ನು ಬದಲಿಸುವಾಗ ಸ್ಥಿರ ಜವ ಬದಲಾವಣೆಯಾಗಿ ವೇಗೋತ್ಕರ್ಷ ಉಂಟಾಗುತ್ತದೆ, ವೇಗೋತ್ಕರ್ಷವನ್ನು ಪಡೆಯುತ್ತದೆ ಮತ್ತು ಕೇಂದ್ರದ ಕಡೆಗೆ ಆಕರ್ಷಿಸುವುದರಿಂದ ದಾರ ಇರುವುದರಿಂದ ಅದು ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತದೆ. ಹಾಗಾದ್ರೆ ಕೇಂದ್ರಾಭಿಮುಖ ಬಲ ಅಂದ್ರೆ ಏನು? ವೇಗೋತ್ಕರ್ಷವನ್ನು ಹೊಂದಿರುವ ಮತ್ತು ಕೇಂದ್ರದ ಕಡೆಗೆ ಆಕರ್ಷಣೆ ಉಂಟು ಮಾಡುವ ಬಲವನ್ನೇ ಕೇಂದ್ರಾಭಿಮುಖ ಬಲ ಎಂದು ಕರೆಯುತ್ತೇವೆ. ಬರ್ಕೊಳ್ಳಿ. ನಂತರ ನಾವು ದಾರವನ್ನು ಬಿಟ್ಟ ತಕ್ಷಣ ಕಲ್ಲು ಸರಳ ರೇಖೆಯಲ್ಲಿ ಆಚೆ ಚಲಿಸಿ ಬೀಳುತ್ತದೆ ಮತ್ತು ಆ ಬಿಂದುವಿನಿಂದ ನಾವು ವೃತ್ತಕ್ಕೆ ಸ್ಪರ್ಶಕವನ್ನು ಹೇಳಿದಾಗ ಆ ಬಿಂದು, ಆ ಸರಳ ರೇಖೆ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶನೆ ಮಾಡುತ್ತದೆ. ಇದನ್ನೇ ವೃತ್ತ ಸ್ಪರ್ಶಕ ಎಂದು ಕರೆಯುತ್ತೇವೆ. ಇಲ್ಲಿ ಎ ಬಿ ಸಿ ಎನ್ನುವುದು ವೃತ್ತ ಸ್ಪರ್ಶಕವಾಗಿದೆ, ಬಿ ಬಿಂದು ಅದು ವೃತ್ತ ಸ್ಪರ್ಶಕದ ಬಿಂದುವಾಗಿದೆ. ಈ ಕೇಂದ್ರಾಭಿಮುಖ ಬಲ ಇರುವುದರಿಂದಲೇ ಸೇಬು ಹಣ್ಣು ಮರದಿಂದ ಭೂಮಿಗೆ ಬಂದು ಬೀಳುವುದು ಮತ್ತು ಚಂದ್ರನು ಭೂಮಿಯ ಸುತ್ತ ತಿರುಗುವ ಬಲ ಇರುವುದರಿಂದ, ಆ ಬಲ ಹಿಡಿದಿಟ್ಟುಕೊಂಡಿರುವುದರಿಂದ ಚಂದ್ರ ಭೂಮಿಯ ಸುತ್ತ ಸುತ್ತುವುದು.
ಇವೆರಡು ಕೇಂದ್ರಾಭಿಮುಖ ಬಲಕ್ಕೆ ಉದಾಹರಣೆಯಾಗಿವೆ. ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನು ಅನ್ನೋದನ್ನ ಈಗ ವಿದ್ಯಾರ್ಥಿಗಳೇ ತಿಳ್ಕೊಳ್ಳೋಣ. ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳಲ್ಲಿ ಎರಡು ವಸ್ತುಗಳಿವೆ. ಇದು ಎ ವಸ್ತು ಅಂತ ತಿಳ್ಕೊಳ್ಳೋಣ, ಎ. ಇದು ಬಿ ವಸ್ತು ಅಂತ ತಿಳ್ಕೊಳ್ಳೋಣ, ಬಿ ವಸ್ತು. ಇದರ ರಾಶಿ ಎಂ ಆಗಿರಲಿ, ಇದರ ರಾಶಿ ಸ್ಮಾಲ್ ಎಂ ಆಗಿರಲಿ. ಇವುಗಳ ನಡುವಿನ ಅಂತರ ಡಿ ಆಗಿರಲಿ, ಇವುಗಳ ನಡುವಿನ ಅಂತರ ಸ್ಮಾಲ್ ಡಿ ಆಗಿರಲಿ. ಹಾಗಾದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಏನ್ ಹೇಳ್ತದೆ ಅಂತಂದ್ರೆ, ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಇತರ ಇನ್ನೊಂದು ವಸ್ತುವನ್ನು ಆಕರ್ಷಿಸುತ್ತದೆ. ಈ ಆಕರ್ಷಣೆ ಬಲ ಹೇಗಿರುತ್ತಪ್ಪ ಅಂತಂದ್ರೆ, ಆ ಎರಡೂ ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಆದ್ದರಿಂದ F ಪ್ರಪೋರ್ಷನಲ್ ಟು ಆ ಎರಡೂ ವಸ್ತುಗಳ ರಾಶಿಗಳ ಅಂದ್ರೆ ಎಂ ಇದೆ, ಇಲ್ಲಿ ಸ್ಮಾಲ್ ಎಂ ಇದೆ. ಎರಡೂ ವಸ್ತುಗಳ ರಾಶಿಗಳ ಗುಣಲಬ್ಧ ಅಂದ್ರೆ ಎಂ ಇಂಟು ಎಂ ಆಗಿದೆ. ಎರಡೂ ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿದೆ. ಇದನ್ನ ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ ಹಾಗಾದ್ರೆ ಈ ಬಲ, ಈ ಆಕರ್ಷಣೆ ಬಲ ಆ ವಸ್ತುಗಳ ದೂರ ದೂರ ಹೋದಂಗಿರುತ್ತೆ, ಆಕರ್ಷಣೆ ಬಲ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಆಕರ್ಷಣ ಬಲ ಎರಡೂ ವಸ್ತುಗಳ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಎಫ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂದ್ರೆ ವಿಲೋಮಾನುಪಾತ. ದೂರ ವರ್ಗ ಅಂದ್ರೆ ದೂರ ಅಂದ್ರೆ ಡಿ ಅಂತ ಬರೀತೀವಿ, ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಈಗ ನಾವು ಸಮೀಕರಣ 1 ಮತ್ತು 2 ಸೇರಿಸಿದಾಗ ಎಫ್ ಪ್ರಪೋರ್ಷನಲ್ ಟು ಎಂ ಇಂಟು ಸ್ಮಾಲ್ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಗಿದೆ. ಇಲ್ಲಿ ನಾವು ಎಫ್ ಈಸ್ ಈಕ್ವಲ್ಸ್ ಪ್ರಪೋರ್ಷನ್ ಬದಲು ಜಿ ಹಾಕೋಣ. ಜಿ ಅಂದ್ರೆ ಗುರುತ್ವ ಸ್ಥಿರಾಂಕ ಆಗಿದೆ ವಿದ್ಯಾರ್ಥಿಗಳೇ. ಎಫ್ ಈಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಂ ಇಂಟು ಸ್ಮಾಲ್ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡೋಣ. ಓರೆ ಗುಣಾಕಾರ ಮಾಡಿದ್ರೆ ಏನ್ ಬರುತ್ತಪ್ಪ ಅಂತಂದ್ರೆ ಎಫ್ ನೋಡಿ, ನಾವು ಓರೆ ಗುಣಾಕಾರ ಮಾಡಿದ್ವಿ. ಎಫ್ ಇಂಟು ಡಿ ಸ್ಕ್ವೇರ್, ಎಫ್ ಇಂಟು ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಜಿ ಎಂ ಇಂಟು ಎಂ ಆಗಿದೆ. ಎಂ ಇಂಟು ಎಂ ಆಗಿದೆ ಓರೆ ಗುಣಾಕಾರವನ್ನ ಮಾಡಿದಾಗ. ಬರ್ಕೊಳ್ರಿ ವಿದ್ಯಾರ್ಥಿಗಳು. ಹಾಗಾದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನು? ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಪರಸ್ಪರ ಆಕರ್ಷಿಸುತ್ತವೆ. ಈ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇದೇ ವಿಶ್ವವ್ಯಾಪಿ ಗುರುತ್ವ ನಿಯಮ. ಮತ್ತು ಇಲ್ಲಿ ಜಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅನುಪಾತೀಯ ಸ್ಥಿರಾಂಕವಾಗಿದೆ. ಬರೆದುಕೊಳ್ಳಿ. ವಿದ್ಯಾರ್ಥಿಗಳು, ಇಲ್ಲಿ ಒಂದು ಲೆಕ್ಕ ಇದೆ. ಪುಟ ಸಂಖ್ಯೆ 158, ಉದಾಹರಣೆ 10.1 ಅಂತ ಇದೆ ನೋಡಿ. ಲೆಕ್ಕ ಮಾಡ್ಕೊಳ್ಳಿ. ಭೂಮಿಯ ರಾಶಿ 6 ಇಂಟು 10⁻24 kg ಅಂದ್ರೆ ಕ್ಯಾಪಿಟಲ್ ಎಂ ಇಸ್ ಈಕ್ವಲ್ಸ್ ಭೂಮಿಯ ರಾಶಿ ಕೊಟ್ಟಿದ್ದಾರೆ 6 ಇಂಟು 10⁻24 kg ಮತ್ತು ಚಂದ್ರನ ರಾಶಿ ಸ್ಮಾಲ್ ಎಂ. ಯಾಕೆ ಸ್ಮಾಲ್ ಎಂ ತಗೊಂತೀವಿ ಅಂತಂದ್ರೆ ಚಂದ್ರ ಭೂಮಿಗಿಂತ
ಚಿಕ್ಕದು. ಆದ್ದರಿಂದ ನಾವು ಸ್ಮಾಲ್ ಎಂ ಅಂತ ತೆಗೆದುಕೊಂಡ್ವಿ. ಸ್ಮಾಲ್ ಎಂ ಇಸ್ ಈಕ್ವಲ್ಸ್ 7.4 ಇಂಟು 10^22 ಕೆಜಿ ಆಗಿದೆ. ಭೂಮಿ ಮತ್ತು ಚಂದ್ರನ ನಡುವಿನ ದೂರವು ಡಿ. ಭೂಮಿ ಮತ್ತು ಚಂದ್ರನ ನಡುವಿನ ದೂರವು 3.84 ಇಂಟು 10^5 ಕಿಲೋಮೀಟರ್ ಆಗಿದೆ. ಇದನ್ನು ನಾವು ಡಿ ಅನ್ನು ನಾವು ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳೇ ಏನ್ ಮಾಡೋಣಪ್ಪ ಅಂತಂದ್ರೆ 3.84 ಇಂಟು 10 ಅದನ್ನ ನಾವು ಮೀಟರ್ ಇಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಕಿಲೋಮೀಟರ್ ಇಂದ ಇಂಟು 1000 ಮೀಟರ್ ಯಾಕಂದ್ರೆ ಕಿಲೋಮೀಟರ್ ಆಗುತ್ತೆ. ಆದ್ದರಿಂದ ನಾವು 1000 ಮೀಟರ್ ಅಂತ ನೋಡೋಣ. ಈಗ ನಾವು ಇಲ್ಲಿ 3 ಇಂಟು 84 ಇಂಟು 10^5 ಇಲ್ಲಿ 10^3 ಆಗುತ್ತೆ. 10 100 100 1000 ಆದ್ದರಿಂದ 10^3 ಆಯಿತು. ಇದು ಒಟ್ಟು ಬೆಲೆ 3 ಇಂಟು 84 ಇಂಟು 10^8 ಮೀಟರ್ ಆಗಿದೆ. ಡಿ ಬೆಲೆ ಸಿಕ್ಕಿದೆ ನಮಗೆ. ಈಗ ನಾವು ಡಿ ಬೆಲೆ ಸಿಕ್ಕ ನಂತರ ಇಲ್ಲಿ ಭೂಮಿಯು ಚಂದ್ರನ ಮೇಲೆ ಹಾಕುವ ಬಲವನ್ನು ಲೆಕ್ಕಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಜಿ ಬೆಲೆಯನ್ನ ಕೊಡಲಾಗಿದೆ. ಜಿ ಬೆಲೆ ಜಿ ಇಸ್ ಈಕ್ವಲ್ಸ್ 6.7 ಇಂಟು 10^10 ಮೈನಸ್ 11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಘಾತ ಮೈನಸ್ 2 ಜಿ ಬೆಲೆಯನ್ನು ಕೊಡಲಾಗಿದೆ. ಈಗ ನಾವು ಲೆಕ್ಕ ಮಾಡೋಣ ವಿದ್ಯಾರ್ಥಿಗಳೇ. ಓಕೆ, ಎಲ್ಲ ದತ್ತಾಂಶಗಳನ್ನ ಬರ್ಕೊಳ್ಳಿ. ಓಕೆ ವಿದ್ಯಾರ್ಥಿ, ಬರ್ಕೊಂಡ ನಂತರ ಸೂತ್ರ ಏನಿದೆ ಅಂದ್ರೆ ಭೂಮಿ ಚಂದ್ರನ ಮೇಲೆ ಹಾಕುವ ಬಲವನ್ನ ಕಂಡುಹಿಡಿಯಬೇಕು. ನಾವು ಸೂತ್ರ ಏನಿದೆ ಅಂತಂದ್ರೆ F is equals G into capital M into small m divided by D square. ಈಗ ಒಂದೊಂದಾಗಿ ಬೆಲೆ ಹಾಕೋಣ. G ಬೆಲೆ ಎಷ್ಟಿದೆ? 6.7 ಇಂಟು 10^11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಘಾತ 2 ಇಂಟು ಇಲ್ಲಿ ಕ್ಯಾಪಿಟಲ್ ಎಂ ಬೆಲೆ ಎಷ್ಟಿದೆ? 6 ಇಂಟು 10^24 ಕೆಜಿ ಇದೆ. ನಂತರ ಸ್ಮಾಲ್ ಎಂ ಬೆಲೆ ಎಷ್ಟಿದೆ? ಸ್ಮಾಲ್ ಎಂ ಬೆಲೆ 7 ಅಂದ್ರೆ ಚಂದ್ರನ ತೂಕ, ಇದು ಸೂರ್ಯನ ತೂಕವಾಗಿದೆ, ಇದು ಚಂದ್ರನ ತೂಕ. ಈಗ ಬರೀತದಲ್ಲ 7.4 ಇಂಟು 10^22 ಕೆಜಿ ಆಗಿದೆ. ಡಿವೈಡೆಡ್ ಬೈ ಡಿ ಬೆಲೆ ಎಷ್ಟಿದೆ? ಡಿ ಬೆಲೆ 3.84 ಇಂಟು 10^8 ಮೀಟರ್ ಇದೆ. 3 ಇಂಟು 8 4 ಇಂಟು 10^8 ಮೀಟರ್ ಹೋಲ್ ಸ್ಕ್ವೇರ್. ಬರ್ಕಡೆ ಎಲ್ಲ ಬೆಲೆಗಳನ್ನು ವಿದ್ಯಾರ್ಥಿಗಳೇ, ಇದನ್ನ ಲೆಕ್ಕ ಮಾಡಿದಾಗ ಎಷ್ಟು ಬರ್ತಪ್ಪ ಅಂತಂದ್ರೆ 2.01 ಇಂಟು 10^20 ನ್ಯೂಟನ್ ಆಗಿದೆ.
ಬರ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಏನನ್ನು ವಿವರಿಸಿತು, ಯಾವುದಕ್ಕೆ ಸ್ಪಷ್ಟೀಕರಣ ಕೊಡ್ತು ಅಂತಂದ್ರೆ ನಮ್ಮನ್ನ ಭೂಮಿಗೆ ಬಂಧಿಸಿರುವ ಬಲ ಮತ್ತು ಚಂದ್ರ ಭೂಮಿಯನ್ನ ಸುತ್ತುವಿಕೆ ಮತ್ತು ಇತರ ಎಲ್ಲಾ ಗ್ರಹಗಳು ಸೇರಿ ಸೂರ್ಯನನ್ನ ಸುತ್ತುವಿಕೆ ಮತ್ತು ಸಮುದ್ರದ ಉಬ್ಬರವಿಳಿತಗಳಿಗೆ ವಿಶ್ವವ್ಯಾಪಿ ಗುರುತ್ವ ನಿಯಮ ವಿವರಣೆಯನ್ನ ನೀಡಿತು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಸಮೀಕರಣವನ್ನ ಸಿದ್ಧಪಡಿಸೋಣ. ಸ್ವತಂತ್ರ ಪತನ ಅಥವಾ ಸ್ಮಾಲ್ g is equals ಕ್ಯಾಪಿಟಲ್ G divided by r square ಎಂದು ಸಾಧಿಸಿ. ಸ್ವತಂತ್ರ ಪತನ ಅಥವಾ G is equals ಕ್ಯಾಪಿಟಲ್ G m divided by r square ಅಂತ ಸಾಧಿಸಿ. ಇಲ್ಲಿ ಅಂದರೆ ಸ್ವತಂತ್ರ ಪತನ ಅಂದ್ರೆ ಏನು ತಿಳ್ಕೊಳ್ಳೋಣ. ಒಂದು ಕಲ್ಲನ್ನ ಒಂದು ಚಟುವಟಿಕೆಯ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸ್ವತಂತ್ರ ಪತನ ಅಂದು ಒಂದು ಕಲ್ಲನ್ನು ನಾವು ಸಾಧ್ಯವಿರುವಷ್ಟು ಮಟ್ಟಿಗೆ ಭೂಮಿಯಿಂದ ಅದನ್ನ ಮೇಲಕ್ಕೆ ಎಸೆಯೋಣ. ಅದು ಮೇಲಕ್ಕೆ ಹೋದ ಕಲ್ಲು ಮತ್ತೆ ಭೂಮಿಯನ್ನ ತಲುಪುತ್ತದೆ. ಅದು ಭೂಮಿಯನ್ನ ತಲುಪುವಾಗ ಸ್ಥಿರ ಜವದೊಂದಿಗೆ ತಲುಪುತ್ತದೆ. ಆದರೆ ಅದು ಭೂಮಿಗೆ ಕಡೆಗೆ ಚಲಿಸುವಾಗ ಅದರ ದಿಕ್ಕು ಒಂದೇ ಆಗಿರುತ್ತದೆ, ಆದರೆ ಅದರ ವೇಗದಲ್ಲಿ ಬದಲಾವಣೆ ಆಗುತ್ತಲೇ ಇರುತ್ತದೆ. ಆಗ ಅದು ವೇಗೋತ್ಕರ್ಷವನ್ನ ಪಡೆದುಕೊಳ್ಳುತ್ತದೆ. ಅಲ್ಲಿ ಸ್ಥಿರ ಜವವು ವೇಗೋತ್ಕರ್ಷವಾಗಿ ಬದಲಾವಣೆ ಆಗುತ್ತದೆ. ಏಕೆಂದರೆ ಆ ಬೀಳುವ ಕಲ್ಲಿನ ಮೇಲೆ ಭೂಮಿಯು ಗುರುತ್ವ ಬಲದಿಂದ ಅದನ್ನು ಆಕರ್ಷಣೆ ಮಾಡುತ್ತದೆ. ಆದ್ದರಿಂದ ಈ ವೇಗೋತ್ಕರ್ಷ ಗುರುತ್ವ ವೇಗೋತ್ಕರ್ಷವೆಂದು ಕರೆಯುತ್ತೇವೆ. ಈ ವೇಗೋತ್ಕರ್ಷವನ್ನು ನಾವು ಗುರುತ್ವ ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಅದನ್ನ ನಾವು ಜಿ ಅಂತ ಗುರುತು ಮಾಡ್ತಾ ಇದ್ದೀವಿ. ಈಗ ಆ ಕಲ್ಲು ಇಲ್ಲಿ ಈ ಗುರುತ್ವ ವೇಗೋತ್ಕರ್ಷದ ಏಕಮಾನ ಮತ್ತು ವೇಗೋತ್ಕರ್ಷದ ಏಕಮಾನ ಎರಡೂ ಒಂದೇ ಆಗಿವೆ. ಯಾವ್ದಪ್ಪ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಈಗ ವಿದ್ಯಾರ್ಥಿಗಳೇ, ಭೂಮಿಯ ಕಡೆಗೆ ವೇಗೋತ್ಕರ್ಷದಿಂದ ಬೀಳುವ ಕಲ್ಲಿನ ರಾಶಿ ಏನಾಗಿದೆ ಅಂತಂದ್ರೆ ಎಂ ಆಗಿರಲಿ. ಮತ್ತು ಅದು ಆ ಕಲ್ಲು ಜಿ ವೇಗೋತ್ಕರ್ಷದಿಂದ ಯಾವ ವೇಗೋತ್ಕರ್ಷ ಅಂತಂದ್ರೆ ಜಿ ವೇಗೋತ್ಕರ್ಷದಿಂದ ಭೂಮಿಯ ಕಡೆಗೆ ಬೀಳುತ್ತಿರಲಿ. ನ್ಯೂಟನ್ನ ಚಲನೆಯ ಎರಡನೇ ನಿಯಮದ ಪ್ರಕಾರ ನ್ಯೂಟನ್ ಚಲನೆ ಎರಡನೇ ನಿಯಮ ಏನಿರುತ್ತಂತಂದ್ರೆ ಬಲ ರಾಶಿ ಮತ್ತು ವೇಗೋತ್ಕರ್ಷದ ಗುಣಲಬ್ಧವಾಗಿದೆ ಅಂತ ಹೇಳ್ತೈತಿ. ಆದ್ದರಿಂದ ಸಮೀಕರಣ ಏನ್ ಬರೀಬೇಕು ಅಂತಂದ್ರೆ ನಾವು ಬಲಕ್ಕೆ F is equals ರಾಶಿ ಮತ್ತು ವೇಗೋತ್ಕರ್ಷಗಳ ಗುಣಲಬ್ಧ ಅಂದ್ರೆ ರಾಶಿಗೆ m ಸಂಕೇತ, ವೇಗೋತ್ಕರ್ಷಕ್ಕೆ ಸಂಕೇತ g. ಇದನ್ನ ಸಮೀಕರಣ 1 ಅಂತ ಕರೆಯೋಣ. F is equals mg. ನಂತರ ವಿದ್ಯಾರ್ಥಿಗಳೇ, ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಕಾರ ಏನ್ ಹೇಳಪ್ಪ ಅಂತಂದ್ರೆ ನಾವು F is equals ವಿಶ್ವವ್ಯಾಪಿ ಗುರುತ್ವ ನಿಯಮ ಪ್ರಕಾರ F is equals G m into small m divided by
ಡಿ ಸ್ಕ್ವೇರ್. ಇದನ್ನ ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ಎಫ್ ಬೆಲೆ ಏನಿದೆ, mg ಇದೆ. ಆದ್ದರಿಂದ ಇಲ್ಲಿ ಎಫ್ ಬೆಲೆಯನ್ನ ಸಮೀಕರಣ 2ರಲ್ಲಿ ಹಾಕೋಣ. mg is equals capital G capital M into small m divided by d square. em ಕ್ಯಾನ್ಸಲ್ ಆಯಿತು. ಆದ್ದರಿಂದ G is equals capital G capital M into small m divided by d square. ಇದನ್ನ ಸಮೀಕರಣ 3 ಅಂತ ಕರೆಯೋಣ ವಿದ್ಯಾರ್ಥಿಗಳೇ. ಇಲ್ಲಿ m ಕ್ಯಾನ್ಸಲ್ ಆಗಿರೋದ್ರಿಂದ ಒಂದೇನು ಉಳಿಯುತ್ತೆ, ಇದನ್ನ ನಾವೇನಂತ ಕರೆಯೋಣ, ಸಮೀಕರಣ 3 ಅಂತ ಕರೆಯೋಣ. G is equals capital G m divided by d square. ಸಮೀಕರಣ 3 ಬರ್ಕೊಳ್ಳಿ. ಒಂದು ವೇಳೆ ವಿದ್ಯಾರ್ಥಿಗಳೇ ಆ ಭೂಮಿಯ ಮೇಲಿರುವ ವಸ್ತು ದೂರದಲ್ಲಿರದೆ ಭೂಮಿಯ ಮೇಲ್ಭಾಗದಲ್ಲಿಯೇ ಇತ್ತು ಎಂದರೆ ಅಲ್ಲಿ ಡಿ ನ ಬೆಲೆ r ಆಗುತ್ತದೆ. ಡಿ ನ ಬೆಲೆ r ಆಗುತ್ತದೆ. ಆದ್ದರಿಂದ G is equals capital G capital M divided by D ಬದಲು ನಾವು r square ಅಂತ ಬರೀತಾ ಇದ್ದೀವಿ. ಈಗ ನಾವು G is equals capital G M divided by r square. ಇಲ್ಲಿ G ನ ಬೆಲೆ ಭೂಮಿಯ ಮೇಲೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳು, ಭೂಮಿಯು ಪೂರ್ಣ ಗೋಳಾಕಾರದಲ್ಲಿ ಇಲ್ಲ. ಇದು ಈ ರೀತಿಯ ಆಕಾರವನ್ನು ಪಡೆದುಕೊಂಡಿದೆ. ಆದ್ದರಿಂದ ಭೂಮಿಯ ತ್ರಿಜ್ಯ r ಬೆಲೆ ಇಲ್ಲಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚು ಇರುತ್ತದೆ. r ಬೆಲೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚಿರುತ್ತದೆ ಮತ್ತು ಧ್ರುವ ಪ್ರದೇಶದಲ್ಲಿ r ಬೆಲೆ ಕಡಿಮೆ ಇರುತ್ತದೆ. ಆದ್ದರಿಂದ r ಬೆಲೆ ಎಲ್ಲಿ ಕಡಿಮೆ ಇರುತ್ತೆಯಲ್ಲ ಅಲ್ಲಿ G ನ ಬೆಲೆ ಹೆಚ್ಚಿರುತ್ತದೆ. ಆದ್ದರಿಂದ ಧ್ರುವ ಪ್ರದೇಶದಲ್ಲಿ ಸಮಭಾಜಕ ಪ್ರದೇಶಕ್ಕಿಂತ G ನ ಬೆಲೆ ಹೆಚ್ಚಿರುತ್ತದೆ. ಬರುತ್ತೆ. ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆ ಅಧ್ಯಯನ ಮಾಡೋಣ. ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಗುರುತ್ವಾಕರ್ಷಣೆ ಬಲದಿಂದ ವಸ್ತುಗಳ ಚಲನೆಯನ್ನು ಅಧ್ಯಯನ ಮಾಡೋಣ. ವಸ್ತುಗಳ ಚಲನೆ. ವಿದ್ಯಾರ್ಥಿಗಳ ಒಂದು ಚಟುವಟಿಕೆ ಮಾಡೋಣ. ಏನಪ್ಪಾ ಅಂತಂದ್ರೆ, ಒಂದು ದೊಡ್ಡ ಮಹಡಿಯ ಮೇಲಿಂದ ಒಂದು ಕಲ್ಲು ಮತ್ತು ಕಾಗದ ಹಾಳೆಯನ್ನು ಒಂದೇ ಬಾರಿ ನಾವು ಅದನ್ನ ಕೆಳಗೆ ಬೀಳುವಂತೆ ಬಿಟ್ಟಾಗ ಮೊದಲಿಗೆ ಯಾವುದು ತಲುಪುತ್ತೆ ಅಂತಂದ್ರೆ ಕಲ್ಲು. ನಂತರ ನಿಧಾನವಾಗಿ ಕಾಗದ ಹಾಳೆ ತಲುಪುತ್ತದೆ. ಏಕೆಂದರೆ ಕಾಗದ ಹಾಳೆ ಮೇಲೆ ಭೂಮಿಯ ವಾತಾವರಣದಲ್ಲಿರುವ ಗಾಳಿಯು ಅಧಿಕ ರೋಧವನ್ನು ಒಡ್ಡುತ್ತದೆ. ಕಲ್ಲಿನ ಮೇಲೆ ಭೂಮಿಯ ವಾತಾವರಣದ ಗಾಳಿಯು ಕಡಿಮೆ ರೋಧವನ್ನ ಒಡ್ಡುತ್ತದೆ. ಈ ಪ್ರಯೋಗವನ್ನು ನಿರ್ವಾತದಲ್ಲಿ ಮಾಡಿದಾಗ ಭೂಮಿಯ ಮೇಲೆ ನಿರ್ವಾತದಲ್ಲಿ ಇದೇ ಪ್ರಯೋಗವನ್ನು ಕೈಗೊಂಡಾಗ ಭೂಮಿಯ ಮೇಲೆ ಕಾಗದ ಮತ್ತು ಕಲ್ಲು ಒಂದೇ ಬಾರಿ ತಲುಪುತ್ತವೆ. ಆದ್ದರಿಂದ ಭೂಮಿಯ ಮೇಲೆ ಬೀಳುವ ವಸ್ತುಗಳು ಅದರ ರಾಶಿಯನ್ನು ಅವಲಂಬಿಸಿಲ್ಲ ಎಂಬುದು ಈ ಚಟುವಟಿಕೆಯಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ನೋಡಿ, ಸ್ಮಾಲ್ g is equals
ಕ್ಯಾಪಿಟಲ್ ಜಿ ಎಂ ಇಂಟು ಡಿವೈಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ಗುರುತ್ವ ವಸ್ತುವಿನ ರಾಶಿಯನ್ನು ಅವಲಂಬಿಸಿಲ್ಲ ಎಂಬುದು ಈ ಚಟುವಟಿಕೆಯಿಂದ ಗೊತ್ತಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ಆದ್ದರಿಂದ ಭೂಮಿಯ ಮೇಲೆ ಜಿನ ಮೌಲ್ಯ ಭೂಮಿಯ ಮೇಲಿರುವ ವಸ್ತುವಿನ ಜಿನ ಮೌಲ್ಯ ಭೂಮಿ ಎಲ್ಲಾ ಪ್ರದೇಶದಲ್ಲಿ ಸಮವಾಗಿರುತ್ತದೆ. ಭೂಮಿ ಎಲ್ಲಾ ಪ್ರದೇಶದಲ್ಲಿ ಸಮವಾಗಿರುತ್ತದೆ. ಆದ್ದರಿಂದ ನಾವು ವೇಗೋತ್ಕರ್ಷವನ್ನ, ಆ ವಸ್ತುವು ಅನುಭವಿಸುವ ವೇಗೋತ್ಕರ್ಷ ಎ ಅನ್ನ ಜಿಗೆ ಬದಲಾಯಿಸೋಣ. ಆ ವಸ್ತುವು ಹೊಂದಿರುವ ವೇಗೋತ್ಕರ್ಷವನ್ನ ಎ ಅನ್ನ ಜಿಗೆ ಬದಲಾಯಿಸೋಣ. ಆಗ ಚಲನೆಯ ಸಮೀಕರಣ, ಉದಾಹರಣೆಗೆ v is u plus at, ನಂತರ s is equals ut plus half 1/2 at square divided by v square is equals u square plus 2as. ಈ ಎಲ್ಲಾ ಚಲನೆಯ ಸಮೀಕರಣದಲ್ಲಿ ನಾವು a ಬದಲಾಗಿ g ಬೆಲೆಯನ್ನ ಹಾಕೋಣ. ಏಕೆಂದರೆ ವೇಗೋತ್ಕರ್ಷವು ಜಿಗೆ ಸಮ. ಗುರುತ್ವದಿಂದ ಆ ವಸ್ತುಗಳ ವೇಗೋತ್ಕರ್ಷವನ್ನು ಪಡೆಯುವುದರಿಂದ ನಾವು ಎ ಬದಲಾಗಿ ಜಿ ಬೆಲೆಯನ್ನು ಇಲ್ಲಿ ಹಾಕಬೇಕಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ಯು ಎಂಬುದು ಆರಂಭಿಕ ವೇಗ, ವಿ ಎಂದರೆ ಅಂತಿಮ ವೇಗ, ಎಸ್ ಅಂದರೆ ಟಿ ಸಮಯದಲ್ಲಿ ಆ ವಸ್ತು ಕ್ರಮಿಸಿದ ದೂರವನ್ನ ನಾವು ಎಸ್ ಅಂತ ಗುರುತು ಮಾಡ್ತಾ ಇದ್ದೇವೆ. ನಂತರ ಇಲ್ಲಿ ಮೂರೂ ಸಮೀಕರಣದಲ್ಲಿ ನಾವು ಎ ಬದಲಾಗಿ ಜಿ ಬೆಲೆಯನ್ನ ಹಾಕಬೇಕು. ಈ ಮೂರು ಸಮೀಕರಣಗಳನ್ನ ಬರ್ಕೊಳ್ಳಿ. ಅಂದ್ರೆ ಇಲ್ಲಿ ವಿ ಅಂದರೆ ಅಂತಿಮ ವೇಗ, ಯು ಅಂದರೆ ಆರಂಭಿಕ ವೇಗ, ಟಿ ಅಂದರೆ ಸಮಯ, ಎಸ್ ಅಂದರೆ ಆ ವಸ್ತುವು ಚಲಿಸಿದ ದೂರ. ಇಲ್ಲಿ ಒಂದು ಲೆಕ್ಕ ಇದೆ ವಿದ್ಯಾರ್ಥಿಗಳೇ. ಪುಟ ಸಂಖ್ಯೆ 161. 161ರಲ್ಲಿ ಉದಾಹರಣೆ 10.2 ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು 0.5 ಸೆಕೆಂಡ್ಗಳಲ್ಲಿ 0.5 ಸೆಕೆಂಡ್ಗಳಲ್ಲಿ ನೆಲವನ್ನು ತಲುಪುತ್ತದೆ.
ನಂತರ ಅದು ಅದರ ಗುರುತ್ವ G is equals 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರಲಿ. 10 ಮೀಟರ್ ಪರ್ ಸೆಕೆಂಡ್ ಘಾತ -2 ಆಗಿರಲಿ. ಈಗ ನಾವು ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಬರ್ಕೊಳ್ಳೋಣ. ವಿದ್ಯಾರ್ಥಿಗಳು, ಆ ಕಾರಿನ ಆರಂಭಿಕ ವೇಗ u is equals 0 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಅಂತಿಮ ವೇಗ, ಆ ಕಾರಿನ ಒಂದು ವೇಗೋತ್ಕರ್ಷ ಅಂದ್ರೆ ಗುರುತ್ವ ವೇಗೋತ್ಕರ್ಷ G is equals 10 ಮೀಟರ್ ಪರ್ ಸೆಕೆಂಡ್ ಘಾತ -2 ಆಗಿದೆ. ನಂತರ ಕಾರಿನ ವೇಗೋತ್ಕರ್ಷ A ಬೆಲೆ ಗುರುತ್ವ ವೇಗೋತ್ಕರ್ಷವಾಗಿದೆ. A is equals 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಇಲ್ಲಿ ನಾವು ಆ ಕಾರಿನ ಜವವನ್ನು ಕಂಡುಹಿಡಿಯಬೇಕಾಗಿದೆ. ಸೂತ್ರ ಇಲ್ಲಿ ಬರೆದಿದ್ದೀನಿ. V is equals u plus at. V is equals u plus at. ಇಲ್ಲಿ u ಬೆಲೆಯನ್ನು ಹಾಕೋಣ. u ಬೆಲೆ 0 ಪ್ಲಸ್ a ಬೆಲೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಸಮಯ 0.5 ಸೆಕೆಂಡ್ ಆಗಿದೆ. ಇವೆರಡನ್ನು ಗುಣಿಸಿದಾಗ ಎಷ್ಟು ಬರುತ್ತಪ್ಪ ನಿಮಗೆ ಬೆಲೆ ಅಂತಂದ್ರೆ 10 ಇಂಟು 0.5 5 ಇಂಟು 0 0 5. ಅದೇ ರೀತಿ ಇಲ್ಲಿ ಒಂದು ಡಿಜಿಟ್ ಬಿಟ್ ಪಾಯಿಂಟ್ ಇರೋದ್ರಿಂದ ಎಷ್ಟು ಉತ್ತರ ಬರುತ್ತಪ್ಪ ಅಂತಂದ್ರೆ 5.0 ಅಥವಾ 5 ಎಷ್ಟಾಗುತ್ತೆ? ವಿ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಅದರ ಜವ 5 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಬರ್ಕೊಳ್ಳಿ. ನಂತರ ವಿದ್ಯಾರ್ಥಿಗಳೇ, ಆ ಕಾರಿನ ಸರಾಸರಿ ಜವವನ್ನು ಕಂಡುಹಿಡಿಯೋಣ. ಈಗ ಏನ್ ಕಂಡುಹಿಡಿಯೋಣ ಅಂತಂದ್ರೆ ಕಾರಿನ ಸರಾಸರಿ ಜವವನ್ನು ಕಂಡುಹಿಡಿಯೋಣ. ಅದನ್ನು ಯಾವ ರೀತಿ ನಾವು ಕಂಡುಹಿಡಿಯಬೇಕಂತಂದ್ರೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗವನ್ನ ಎರಡರಿಂದ ಭಾಗಿಸಿದಾಗ ಸರಾಸರಿ ವೇಗ ದೊರೆಯುತ್ತದೆ. ಇಲ್ಲಿ ಆರಂಭಿಕ ವೇಗ 0 ಮೀಟರ್ ಪರ್ ಸೆಕೆಂಡ್ ಇದೆ ಪ್ಲಸ್ ಅಂತಿಮ ವೇಗ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಇದೆ. 5 ಮೀಟರ್ ಪರ್ ಸೆಕೆಂಡ್ ಇದೆ. ಎರಡರಿಂದ ಭಾಗಿಸೋಣ. ಅಲ್ಲಿಗೆ 5/2 ಅಂದ್ರೆ ಎಷ್ಟು ಬಂತು ಅಂತಂದ್ರೆ 2 4 1 ಉಳಿತು ಪಾಯಿಂಟ್ ಇಟ್ಟು ಮತ್ತೆ 10 ಆಯ್ತು. 2 5 5 2.5 ಏನು ಮೀಟರ್ ಪರ್ ಸೆಕೆಂಡ್. ಇದು ಸರಾಸರಿ ಜವವಾಗಿದೆ. ಬರ್ಕೊಳ್ಳಿ. ವಿದ್ಯಾರ್ಥಿಗಳು, ಈಗ ಕಾರು ಚಲಿಸಿದ ದೂರವನ್ನ ಕಂಡುಹಿಡಿಯೋಣ. ಸೂತ್ರ ಏನಿದೆಯಪ್ಪ ಅಂತಂದ್ರೆ ಚಲಿಸಿದ ದೂರ s is equals ut plus half at ಸ್ಕ್ವೇರ್ ಇದೆ. ಇಲ್ಲಿ ಆರಂಭಿಕವಾಗಿ 0 ಆಗಿರೋದ್ರಿಂದ ಈ ಬೆಲೆ 0 ಆಗುತ್ತದೆ. ಆದ್ದರಿಂದ half at ಸ್ಕ್ವೇರ್ ಬೆಲೆ ಹಾಕೋಣ.
1/2 ಎ ಬೆಲೆ, ಇಲ್ಲಿ ಜಿ ಬೆಲೆಯನ್ನೇ ನಾವು ಎ ಬೆಲೆ ಅಂತ ತೆಗೆದುಕೊಳ್ತಿದ್ದೇವೆ, ಗುರುತ್ವವನ್ನೇ ಇಲ್ಲಿ ಗುರುತ್ವ ವೇಗೋತ್ಕರ್ಷ ಅಂತ ತೆಗೆದುಕೊಳ್ಳೋದ್ರಿಂದ ಇಂಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಬೆಲೆ 0.5 ಘಾತ 2 ಆಗಿದೆ. ಈಗ ನಾವು ಲೆಕ್ಕ ಮಾಡಿದಾಗ 1/2 ಇಂಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಇಲ್ಲಿ 0.5 ಅಂದ್ರೆ 5 ಆಯ್ತು, 0.25 ಆಯ್ತು. ಆವಾಗ ಇಲ್ಲಿ ಇ ಮೈನಸ್ ಇಲ್ಲಿ ಇ ಪ್ಲಸ್ ಎರಡು ಕ್ಯಾನ್ಸಲ್ ಆಯ್ತು. ಆಗ ಇಲ್ಲಿ ನಮಗೆ 10 ಇಂಟು 0.25 ಮಾತ್ರ ಉಳಿಯುತ್ತೆ. ಇದನ್ನ ಗುಣಿಸಿದಾಗ ಉತ್ತರ ವಿದ್ಯಾರ್ಥಿಗಳೇ 2.5 ನಮಗೆ ಇಲ್ಲಿ ಬೆಲೆ ಸಿಗುತ್ತೆ. ನಂತರ 2.5 ಡಿವೈಡೆಡ್ ಬೈ 2.50 ಡಿವೈಡೆಡ್ ಬೈ 2 ಅವಾಗ ನಮಗೆ ಎರಡು ಒಂದೇ 2.2 ಎರಡನೇ 4 ಇನ್ನೊಂದು ಉಳಿತು ಪಾಯಿಂಟ್ ಇರೋದ್ರಿಂದ ಅದು 10 ಆಯ್ತು. 2 5 1.25 ಮೀಟರ್ ಆಗಿದೆ. ಚಲಿಸಿದ ದೂರ ಎಷ್ಟಾಗಿದೆ ಅಂದ್ರೆ 1.25 ಮೀಟರ್ ಆಗಿದೆ.